ಪೂಜೆಗೆಂದು ತೆರಳಿದ ಭಕ್ತರ ಮೇಲೆ ಹೆಚ್ಚೇನು ದಾಳಿ, ಆಸ್ಪತ್ರೆಗೆ ದಾಖಲು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಪುಟ್ಲರಹಳ್ಳಿ ಗ್ರಾಮದ ಭಕ್ತರು ತೊಳಕಿನ ಬಳಿಯ ಎತ್ತಪ್ಪನ ಬೆಟ್ಟದಲ್ಲಿ ದೇವರ ದರ್ಶನಕ್ಕೆ ತೆರಳಿದ್ದ ವೇಳೆ ಭಕ್ತರ ಮೇಲೆ ಹೆಚ್ಚೇನು ಹುಳುಗಳು ದಾಳಿ ನಡೆಸಿರುವಂತಹ ಘಟನೆ ಇಂದು ಸೋಮವಾರ ನಡೆದಿದೆ. ತೊಳಕಿನ ಬೆಟ್ಟದಲ್ಲಿ ನೆಲೆಸಿರುವ ಎತ್ತಪ್ಪನ ಪೂಜೆ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ವೇಳೆ ದೇವಸ್ಥಾನದ ಬಳಿ ಪೂಜೆ ಸಮಯದಲ್ಲಿ ಊದಿನ ಕಡ್ಡಿ ಹೊಗೆಯಿಂದ ಏಕಾಏಕಿ ಕೆರಳಿದ ಹೆಜ್ಜೆನು ಹುಳುಗಳು ಸುಮಾರು 30ಕ್ಕೂ ಹೆಚ್ಚು ಭಕ್ತರ ಮೇಲೆ ದಾಳಿ ನಡೆಸಿವೆ. ಜೇನು ಹುಳುಗಳು ದಾಳಿಯಿಂದ ಗಾಯಗೊಂಡ ಭಕ್ತರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 14 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದವರು ತಳಕು ಹಾಗೂ ದೊಡ್ಡ ಉಳ್ಳಾರ್ತಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಹ ತಿಳಿದು ಬಂದಿದೆ. ಘಟನೆಯಿಂದ ಕೆಲ ಕಾಲ ಎತ್ತಪ್ಪನ ಬೆಟ್ಟದ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸುಮ್ಮನೆ ಬದುಕಂತಾರೆ ಹೆಣ್ಣು ಮಕ್ಕಳು ಅವರೆಲ್ಲ ಒಟ್ಟು ಎಷ್ಟು ಜನ ಹೋಯ್ತು ದೇವಸ್ಥಾನಕ್ಕೆ? ಎಷ್ಟು ಜನ ಹೋಯ್ತು ಅಲ್ಲ ಟೋಟಲ್? 60 ಜನ. ಅದ್ರಾಗ 30 ಜನ ಕಡ್ದೈತೆ. ಒಟ್ಟು ಹತ್ಬೇಕಾದ್ರೆ ಕಡಿದೈತೆ ಅಲ್ಲಿ ದೇವಸ್ಥಾನ ಹೋಗೋದು ಕಡ್ದಿರ. ದೇವಸ್ಥಾನಕ್ಕೆ ಬಂದ್ರಿ ಮಾತ್ರ ಅದು ಹೊಗೆ ಹಾಕಿರ್ತಾರಲ್ಲ ದೇವಸ್ಥಾನಕ್ಕೆ, ಹಂಗಾಗಿ ಏಯ್